ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಎಳೆಯ ಬೆಳೆಯುವ ಮುದ್ದು ಮಕ್ಕಳ ಯಕ್ಷಗಾನ ಪ್ರದರ್ಶನವನ್ನು ಈ ದಿನ ಏರ್ಪಡಿಸಿದ್ದಾರೆ. ತಾವೆಲ್ಲ ಆತರದಿಂದ ಕಾಯ್ತಿರುವಂಥ ಯಕ್ಷಗಾನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಯಕ್ಷಗಾನದ ಅಧಿದೇವ ಗಣಪತಿಯಲ್ಲಿ ನಮಸ್ಕರಿಸಿ ನಮ್ಮೂರಿನ ಅಧಿದೇವ ಲಕ್ಷ್ಮೀನಾರಾಯಣ ಹಾಗೂ ಮಾತಾ ಮಾರಿಕಾಂಬೆಯಲ್ಲಿ ವಂದಿಸುತ್ತಾ, ಇಂಥ ಒಂದು ಸುಸಂದರ್ಭದಲ್ಲಿ ಯಕ್ಷಗಾನವನ್ನು ಏರ್ಪಡಿಸಿ ತಮಗೆಲ್ಲ ಮನರಂಜನೆ ನೀಡುವಂತಹ ಮಹತ್ ಕಾರ್ಯವನ್ನು ಮಾಡ್ತಿರುವಂಥ ಕುಟುಂಬ ವರ್ಗದವರಿಗೆ ನಮ್ಮ ಸಂಘಟನೆಯ ಪರವಾಗಿ ನವ ವಧುವರರಿಗೆ ಶುಭ ಹಾರೈಸುವುದರೊಂದಿಗೆ ಅವರಿಗೆ ದೇವರು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಯಕ್ಷಗಾನವನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ಈಗ ಯಕ್ಷಗಾನ ಪ್ರಾರಂಭಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತೀವಿ.
ಅದನ್ನು ಸುಳ್ಳಾಗಿಸಿದವರು ಈ ಬಲರಾಮಕೃಷ್ಣರು. ಸಮುದ್ರದ ಆಳದಲ್ಲಿರುವ ಕುಶಸ್ಥಳ ಎಂಬ ಸ್ಥಳವನ್ನು ನನ್ನ ಆಲಯದಿಂದ ಮೇಲೆ ಎತ್ತಿ ಅದನ್ನು ದ್ವಾರಕೆ ಎಂಬ ಹೆಸರನ್ನು ಇರಿಸಿ ಇಲ್ಲಿಯ ಅಧಿಕಾರಿ ನಾನಾಗಿದ್ದೇನೆ. ಇನ್ನು ನನ್ನ ವೈಯಕ್ತಿಕ ವಿಷಯವನ್ನು ಹೇಳುವುದಾದರೆ, ನನ್ನ ಮಡದಿ ರೇವತಿ, ನನ್ನ ತಮ್ಮ ಕೃಷ್ಣ, ನನ್ನ ತಂಗಿ ಸುಭದ್ರ, ನನ್ನ ಒಬ್ಬಳೇ ತಂಗಿಯನ್ನು ಹಸ್ತಿನಾವತಿಯ ಸಾಮ್ರಾಟ್ ಎನಿಸಿಕೊಂಡಿರುವ ಕೌರವೇಶ್ವರನಿಗೆ ಕೊಡುವುದಾಗಿ ತೀರ್ಮಾನಿಸಿದವನು ನಾನು. ಆದರೆ ಕೃಷ್ಣ ತನ್ನ ತಂತ್ರಗಾರಿಕೆಯಿಂದ ಕಪಟ ಸನ್ಯಾಸಿಯಾಗಿ ಬಂದ ಆ ಅರ್ಜುನನಿಗೆ ಮದುವೆ ಮಾಡಿದ. ನಿನ್ನೆಯ ದಿವಸ ನನ್ನ ಮಗಳಾದ ಕನಕಾಂಗಿಯನ್ನು ಯಾರಿಗೆ ಕೊಡುವುದೆಂದು ಆಲೋಚನೆ ಮಾಡುತ್ತಿರುವಾಗ ನನ್ನ ತಂಗಿ ಸುಭದ್ರ ಬಂದು, ಅಣ್ಣ, ನಿನ್ನ ಮಗಳಾದ ಕನಕಾಂಗಿಯನ್ನು ನನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡು ಎಂದಳು. ಆಗ ನಾನು ಹೇಳಿದ ಮಾತು, ನನ್ನ ಮಗಳನ್ನು ಕೈ ಕಾಲು ಕಟ್ಟಿ ಹೊರಗೆ ಹಾಕುತ್ತೇನೆ ಹೊರತು ಅಭಿಮನ್ಯುವಿಗೆ ಕೊಡುವುದಿಲ್ಲ. ಆಗ ತಲೆಯ ಕೆಳಗೆ ಹಾಕಿಕೊಂಡು ಹೋದಳು. ಹೋಗಲಿ ಬಿಡಿ, ಅವಳ ಮದುವೆ ಸಂದರ್ಭದಲ್ಲಿ ನನ್ನ ಮರ್ಯಾದೆ ತೆಗೆದವಳು, ನನ್ನನ್ನು ಅವಮಾನಿಸಿದವಳು. ಹಾಗಾದರೆ ನನ್ನ ಮಗಳನ್ನು ಯಾರಿಗೆ ಕೊಡುತ್ತೇನೆ ಗೊತ್ತಾ? ಬೇರೆ ಯಾರಿಗೂ ಅಲ್ಲ, ಕೌರವನ ಮಗನಾದ ಲಕ್ಷ್ಮಣನಿಗೆ ಕೊಡುವುದಾಗಿ ಈಗಾಗಲೇ ತೀರ್ಮಾನಿಸಿದ್ದೇನೆ. ಆದರೆ ಕೃಷ್ಣ ತನ್ನ ಕಪಟ ಮಾಡಿಯಾನು ಎನ್ನುವ ಕಾರಣಕ್ಕಾಗಿ 2 ಮುಹೂರ್ತ ಇಟ್ಟಿದ್ದೇನೆ. ಒಂದು ಸೃಷ್ಟಿ, ಇನ್ನೊಂದು ದಶಮಿ. ಹೀಗೆ ಹೇಳುತ್ತಾ ಈ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಹೋಗಿ ಬನ್ನಿ.
Manda dale,
ಚಿಂತೆ ಇದೆ ಸಂಗೀತ ಚಿಂತೆ ಇದೆ ಚತುರತೆಯಿಂದ ಮುರಿಸಿದ ಶಿಕ್ಷೆಯನ್ನೇ ಕೊಟ್ಟು ಬರುತ್ತೇನೆ. ಹೇಳಿ ಅಮ್ಮ, ಹೇಳಿ. Ganga
ಮಗನೇ ಏನ ಹೇಳಲಯ್ಯೋ ನಿನಗೆ ಕಂದ ಮಗನೇ ಅಭಿಮನ್ಯು, ಆಟದ ಬಯಲಿನಿಂದ ಆಡಿ ಬರುವಂತೆ ನಿನ್ನನ್ನು ಎತ್ತಿ ಮುತ್ತಿಸಿದೆ. ಮುತ್ತನಿಕ್ಕುವ ಹೆತ್ತವ್ವ ಮಲಗಿದನ್ನು ಕಂಡು ಆಶ್ಚರ್ಯಪಟ್ಟೆಯೇ ಕಂದ. ನಾನು ನಿದ್ರೆ ಬಂದು ಮಲಗಿದೆ ಎಂದು ಭಾವಿಸಿಕೊಂಡೆಯ ಮಗನೇ? ಇಲ್ಲ ಮಗನೇ, ಇಲ್ಲ. ಏನಾಯ್ತಮ್ಮ ಮಗನೇ? ಮಕ್ಕಳನ್ನು ಬೆಳೆಸಿದ ಮೇಲೆ ಮಾಡಲೇಬೇಕಾದ ಒಂದಿಷ್ಟು ಕರ್ತವ್ಯ ಇದೆ. ಮದುವೆ ಕುರಿತು ಯೋಚಿಸಿ ನಾನು ನನ್ನ ಹಿರಿಯಣ್ಣನ ಮಗಳಾದ ಕನಕಾಂಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಯೋಚನೆ ಮಾಡಿದೆ. ಮಾಡಿದ್ದು ಅಲ್ಲದೆ ಅಣ್ಣನಲ್ಲಿ ಹೋಗಿ ಕೇಳಿದೆ. ಆದರೆ ಅಣ್ಣ ಒಂದೇ ಮಾತಿನಲ್ಲಿ ಕೊಡುವುದಿಲ್ಲ ಎಂದು ಹೇಳಿದ. ಕಾರಣ ನಿನ್ನ ಮದುವೆಯ ಪ್ರಕರಣದಿಂದ ನನಗೆ ಅವಮಾನವಾಯಿತು, ನನ್ನ ಮನಸ್ಸಿಗೆ ನೋವಾಯಿತು. ಇನ್ನು ಯಾವ ಕಾರಣಕ್ಕೂ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಎಂದು ಹೇಳಿದ. ಅಣ್ಣ ಏನೋ ಬೇಸರದಲ್ಲಿ ಇದ್ದಾನೆ ಎಂದು ಹಾಗೇ ಸುಮ್ಮನೆ ಬಂದೆ. ಆದರೆ ಅಣ್ಣ ಕೈ ಕಟ್ಟಿ ಕೂರಲಿಲ್ಲ. ಕನಕಾಂಗಿಯ ಮದುವೆಯ ಬಗ್ಗೆ ಯೋಚಿಸಿ ನನ್ನನ್ನ ನಮ್ಮ ದಾಯಾದಿಗಳಾದಂತ ಗೌರವನ ಮಗನಾದ ಲಕ್ಷಣನಿಗೆ ಕೊಡುವುದು ನಿಶ್ಚಯಿಸಿದ್ದಾನೆ ಮಗನೇ. ಇದಕ್ಕಾಗಿ ನಾನೇನು ಮಾಡುವುದೇ ಚಿಂತೆ ಮಗನೇ. ಅಮ್ಮ, ಈ ಪಾಂಡವರು ಉದ್ಧಾರಕ್ಕೆ ಸದಾ ಆಲೋಚನೆ ಮಾಡುವ ಯಾರೆಂದು ಹೇಳಿ ಅಮ್ಮ. ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾವು ಹೋಗಿ ಹೇಳಿದ್ದೆವು ಅಂತಾದರೆ ಯಾರೇ ಬರಲಿ ಅವರ ಪರಿಹಾರವನ್ನು ಮಾಡುತ್ತಾನೆ ಅಮ್ಮ. ಮಗನೇ, ಅಭಿಮನ್ಯುವಿಗೆ ಮದುವೆಯಾಗುವ ಸಮಯ ಬಂದಾಗ ಆಗುತ್ತದೆ ಎಂದು ಕಿರಿಯಣ್ಣ ಹೇಳಿದ್ದಾನೆ. ಈಗಾಗಲೇ 2 ಮುಹೂರ್ತವನ್ನು ಹಿರಿಯಣ್ಣ ನಿಶ್ಚಯಿಸಿದ್ದಾನೆ. ಇದೇ ಸಮಯವನ್ನು ಬಳಸಿಕೊಂಡು ಆ ಕೌರವರು ಬಾಸಿಂಗವನ್ನು ಕಟ್ಟಿಕೊಂಡು ಇಲ್ಲಿಗೆ ಬಂದರು ಅಂತಾದ್ರೆ ಏನು ಮಾಡುವುದು ಕಂದ? ಅಮ್ಮ,
ಭೀಮ್ ತಗ ಭೀಮ್ ನಗಬರನು ಬೇಗನೆಂದು ನಾರಿ ಬದಲದಿ ನಗದರನು 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 ಬೇಗನೆಂದು ನಾರಿ ಬದಲದಿ ಬಗೆ ಬಗೆಯ ಸ್ವರವಿಗೈದು ಬಗೆ ಬಗೆಯ ಬಗೆ ಬಗೆಯ ಸ್ಮರಣೆ ಸ್ಮರಣೆಗೈದು ನಾರು ಗಮಗದಿ ಸುಗುಣ ಗಮಗದಿ ಸುಗುಣ ಗಮಗದಿಯೇ ತಾಂತತಿನ ತತಿನ ತಾಂತತಿನ ತತಿನ ನಗದರಮಳು ಬೇಗೆ ಮುಂದು ನಾರು ಗಮಗದಿ ಬಗೆ ಬಗೆಯ ಮರಳೆ ಕೈದು ಬಗೆ ಬಗೆಯ ಮರಳೆ ಸುಗುಣು ಗಮಗದಿ ನಾಯಿ ಗಮಗದಿ ಸುಗುಣೆ ಗಮಗದಿ ಅಭಿಮನ್ಯು, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಅಷ್ಟೊಂದು ಸಂತೋಷವಾಗುತ್ತಿದೆ. ಮಗನೇ, ಪಾಂಡವರು ಏನೇ ಕೆಲಸ ಮಾಡಿದರೂ ಶ್ರೀಕೃಷ್ಣನ ಅನುಗ್ರಹ ಹೊಂದಬೇಕು. ಹಾಗಾಗಿ ನಾವು ತಡ ಮಾಡದೆ ರಥವನ್ನು ಸಿದ್ಧಪಡಿಸಿಕೊಂಡು ದ್ವಾರಕೆಗೆ ಹೋಗಬೇಕು. ಹೊರಡೋಣ, ಸರಿಯಮ್ಮ? ಬಾ ಮಗನೇ, ಹೋಗೋಣ. ಅಮ್ಮ, ಹಸಿವು ಆಗ್ತಾ ಇದೆ, ನಡೆದಾಡಲು ಆಗುತ್ತಿಲ್ಲ ಅಮ್ಮ. ಮಗನೇ, ನಾನು ಚಿಂತೆಯಲ್ಲಿದ್ದ ಕಾರಣ ಆಟದಿಂದ ಆಯಾಸದಿಂದ ಬಂದವ ನಿನಗೆ ಏನೂ ತಿನ್ನಲು ಕೊಡಲಿಲ್ಲ. ನೋಡು, ನಾವು ಈ ಕಾಡಿನಲ್ಲಿ ಇದ್ದೇವಲ್ಲ, ಉಪವನ ಕಾಣಿಸುತ್ತಾ ಇದೆ, ವಿವಿಧ ರೀತಿಯ ಹಣ್ಣುಗಳು ಕಾಣಿಸುತ್ತಾ ಇದೆ. ಬೇಕಾದ ಹಣ್ಣನ್ನು ಬಾಣದಿಂದ ಹಿಡಿದು ತಿನ್ನು ಮಗನೇ. ಆಗಲಿ ಅಮ್ಮ. ಮುಂದಕ್ಕೆ
ನಾಯಿ ಮಗನ ಸೋತದ್ದಲ್ಲ, ಹಾ ಹಾ ಸೋತಂತೆ ನಟಿಸಿದ್ದು. ಹ್ಮ್ ಈ ಹುಡುಗ ಹೇಗಿದ್ದಾನೆಂದು ಹೊಲಕ್ಕೆ ಬಂದು ಹ್ಮ್ ತೊಂದರೆಯನ್ನು ಕೊಟ್ಟಿದ್ದಾನೆ. ಹ್ಮ್ ಒಂದನ್ನು ಎರಡು ಮಾಡಿ ನಮ್ಮ ಒಡೆಯನ ಬಳಿ ಹೋಗಿ ಹೇಳ್ತೀನಂತೆ. ಹಾ ಒಡೆಯ, ಸ್ವಾಮಿ, ಮಲಕುಲಶೀಲ, ನೀವು ಅಧಿಕಾರಕ್ಕೆ ಬರುವ ಮೊದಲು ಏನು ಗೊತ್ತಿಲ್ಲವಾಗಿತ್ತು. ನಾವು ರಕ್ಕಸರು ಎಲ್ಲೆಲ್ಲಿಯೂ ಹುಟ್ಟಿ ಬಿದ್ದು ಗಂಡ ಕುಡಿತ ಬಿಸಿಕೊಂಡಿದ್ದವನು. ನಾವು ಹೇಳಿದ ಮಾತು, ನಾವು ಮೇಲ್ಪಂಕ್ತಿಯಲ್ಲಿ ಬದುಕಬೇಕಾದರೆ ಮಾನವರಾಜ ಶೀಲವಂತರಾಗಬೇಕು ಎನ್ನುವುದಾಗಿ ಅಲ್ಲದೆ ಪರಿವರ್ತನೆಯನ್ನು ಮಾಡಿದ್ದೇನೆ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾಡಿನಲ್ಲಿ ಪ್ರತ್ಯೇಕ ಅಪಮಾನವನ್ನು ಮಾಡಿ ಅದರ ಕಾವಲಿಗೆ ನಮ್ಮನ್ನು ಇರಿಸಿದ್ದೀರಿ. ಅಲ್ಲಿ ಕಾಯ್ತಾ ಇದ್ದನು ನಾನು ಎಂದಿನಂತೆ ಎಣ್ಣೆಯನ್ನು ಹಾಕಿಕೊಂಡು ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ನಡ್ತಾ ನಡ್ತಾ ಇರುವಂತ ಸಂದರ್ಭದಲ್ಲಿ ಯಾರು ಬಂದಾಗೆ ಕಾಣುತ್ತಾ ಇತ್ತು. ಒಬ್ಬ ಸಣ್ಣ ಹುಡುಗ ಸುಣ್ಣ ಹೆಣ್ಣು ಕರೆತಂದಿದ್ದಾನೆ. ಹೊಡಿಯ ಮಿರಿ ಮಿರಿ ನಿಚ್ಚುವ ರಥವನ್ನೇರಿ ಗರಣಿ ಗರಣಿ ಗರೆ ಗರಣಿ ಗರಣಿ ಗರೆ ಗರಣಿ ತಿರುಗುತ್ತಾ ಹೊರಟಿದ್ದರು. ಹೊಡಿಯ ದಾರಿ ತಪ್ಪಿ ಬಂದಿರಬಹುದು. ಇಲ್ಲ ಹೊಡಿಯ ಉಪವನದ ದಾರಿಯಲ್ಲ ಬಂದವರು. ಆ ಹುಡುಗ ರಥದಿಂದ ನಿಧಾನವಾಗಿ ಇಳಿದ, ಬಾಣವನ್ನು ಹೊಡೆದ, ಹಣ್ಣನ್ನು ಬೀಳಿಸಿದ, ತಿಂದ, ಸಿಟ್ಟಿನಿಂದವಾಗಿ ವಿಚಾರಿಸಿದ. ಆ ಹುಡುಗ ವೀರನು ಶೂರನಾಗಿದ್ದಾನೆ ಹೊಡೆಯ, ಶಕ್ತಿವಂತನಾಗಿದ್ದಾನೆ ಹೊಡೆಯ. ಹೌದು, ದೂತ ನಾಟ ಸತ್ಯವ ಇದು. ಆಕಸ್ಮಿಕವಾಗಿ ಬಂದಂತ ಚಿಕ್ಕ ಹುಡುಗ ಅತಿಕ್ರಮವಾಗಿ ನಮ್ಮ ಭವನವನ್ನು ಪ್ರವೇಶ ಮಾಡಿ ಆಕ್ರಮಣಕಾರಿಯಾಗಿ ವರ್ತಿಸುತ್ತಿದ್ದಾನೆ. ಎಂತಾದರೆ ಅವನ ಅಧಿಕ ಪ್ರಸಂಗವನ್ನು ನಿಲ್ಲಿಸಲೇಬೇಕು. ಬಾ ಹೋಗೋಣ.
ಅಕ್ಕನ ಹೆಂಡತಿ. ನನ್ನ ಹೆಸರು ನಿನ್ನಲ್ಲಿ ಹೇಳುವ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಹೋಗು. ನಾನು ಇಷ್ಟೊಂದು ಯಾಕೆ ಕೇಳುತ್ತಿದ್ದೇನೆ ಗೊತ್ತಾ? ಹಜು ಮಗನಾಗಿದೆ ಹಜು ಮಗನಾಗಿದೆ ನೋಡಲು ಎಂಬುದು ನನ್ನ ಶಕ್ತಿಯನ್ನು ಹಾಕಿ ವಜ್ರ ಮುಷ್ಟಿಯನ್ನು ಕಟ್ಟಿ ಒಂದು ಪೆಟ್ಟನ್ನು ಕೊಟ್ಟೆ ಅಂತಾದರೆ ನಿನ್ನಿಂದ ತಡೆಯಲು ಸಾಧ್ಯವೇ? ಮನ್ನ ಹುಟ್ಟಿ ನಿನ್ನ ಕಣ್ಣು ಬಿಟ್ಟವ ಈ ಗೋಳಾಕಾರದ ಅರಣ್ಯದಲ್ಲಿ ಶಶಿಮುಖಿಯನ್ನು ಕರೆದುಕೊಂಡು ಹೋದವರಲ್ಲ ಯಾರು? ನೀನು ಹೊಸ ಮಗು. ನಾನು ಹೊಸ ಮಗನಾಗಿದ್ದೇನೆ ಎಂದು ಭಾಸಬೇಡ. ನನ್ನ ಪೆಟ್ಟನ್ನು ನೀನು ಸಹಿಸಿಕೊಳ್ಳಲಾರೆ. ಸುಮ್ಮನೆ ಹೋಗು. ಏ ಮಗು, ನನ್ನ ಊರಿಗೆ ನನ್ನ ಜಾಗಕ್ಕೆ ಬಂದು ಅತ್ತ ಹೋಗು ಎಂದು ಹೇಳುತ್ತಿದ್ದೀಯಲ್ಲ, ಏನು ಹೇಳಬೇಕು ನಿನಗೆ? ಬಾ ಮುಂದೆ.
ಬಣ್ಣಿಸಲೇಕಿರದು ಹುಣ್ಣಿಮೆ ಚಂದನ ಕಾಂತಿಯ ಬಣ್ಣದ ಮುಖ ಕಂಡಿದೆ ಹುಣ್ಣಿಮೆ ಚಂದನ ಕಾಂತಿಯ ಬಣ್ಣದ ಮುಖ ಕಂಡಿದೆ ಮಗನೇ 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 ಮಕ್ಕಳದ ಕರುಣವು ಕಡೆಯಲ್ಲಿ ಕಣ್ಣಿಗೆ ಕನಸಾಟು ಮಗನೇ ಮಕ್ಕಳದ ಕರುಣವು ಕಡೆಯಲ್ಲಿ ಕಣ್ಣಿಗೆ ಕನಸಾಟು ಮಗನೇ ಅಭಿಮನ್ಯು ಏಳು ಕಂದ ಏಳು ಮಗನೇ ಅಭಿಮನ್ಯು ಏನು ಮಾಡಿಕೊಂಡ್ಯೋ ಕಂದ ರಾಜ್ಯದಲ್ಲಿ ಎಲ್ಲರ ಜೊತೆ ಸಂತೋಷದಿಂದ ಇರುವ ನೀನು ಈ ಕಾಡಿನಲ್ಲಿ ಈ ರೀತಿಯಾಗಿ ಮಲಗಿಕೊಂಡಿದ್ದೀಯಲ್ಲ ಕಂದ ಏಳು ಮಗನೇ ಏಳು ಈ ಕಾಡಿನಲ್ಲಿರುವಂತಹ ಪಾಪಿ ನಿನಗೆ ಎದುರಾದನೆ ಈ ಪಾಪಿಯಿಂದ ನಿನಗೆ ಈ ಸ್ಥಿತಿ ಆಯಿತು ಈ ಸ್ಥಿತಿಗೆ ಕಾರಣ ನಾನು ಮಗನೇ ನಾನು ಮದುವೆಯಾಗಿರುವ ಬಂಧನವನ್ನು ನನ್ನ ಮೂಲಕವಾಗಿ ಬಂದವ ನಿನಗೆ ಆಟದಿಂದ ಆಯಾಸದ ಬಂದವ ನಿನಗೆ ಹೇಳಿ ಉಳಿದುಂಬಿಸುವಂತೆ ಆಯಿತಲ್ಲ ಏಳು ಮಗನೇ ಏಳು ಈ ಸಮಯದಲ್ಲಿ ನಿನ್ನ ಅಣ್ಣ ಕಠೋರ್ಗನಿದ್ದರೆ ಸುಮ್ಮನೆ ಬಿಡುವನೇ ಕಂದ ಇಲ್ಲ ಮಗನೇ ಇಲ್ಲ ಕನಕಾಂಗಿಯನ್ನು ಮದುವೆಯಾಗಲು ಬಂದವ ನೀನು ಅದನ್ನ ಸೇರುವಂತೆ ಆಯಿತಲ್ಲ ಏಳು ಮಗನೇ ದುಃಖಿಸುವ ಪಾಪಮ ಧರಣಿಯನ್ನು ಪ್ರೀತಿಸುತ್ತೆ ಅಚ್ಚರಿಯನ್ನು ಹೊಯ್ದಿಮ್ಮಿ ಹರ 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 ಇವರಾರು ಇವರಾರು ಇವಳು ಬಂದರಿಗೆ ಪದಪದಿ ಮಧುರವತಮದಿ ಸರಸಿ ಜಾಪತಿಯೊಡನೆ ನುಡಿದನು ಪದವಿ ಪಾಪಿನಿ ಯಾದವ ತಾಯೋ ಯಾದವ ಅವನ ತನುವನ್ನು ಕಂಬಳಿಯಿಂದ ತೋರಿಸುತ್ತಾ ಇದ್ದೀರಲ್ಲ, ನಿಮ್ಮ ಅಂತರ್ಜವಾದ ಕನ್ನಡವನ್ನು ಪ್ರಕಟಪಡಿಸುತ್ತಾ ಇದ್ದೀರಲ್ಲ.